ನಾವು ಬಂದ ತಕ್ಷಣ ಒಂದು 2-3 ಸೆಕೆಂಡ್ ಒಂದು ಪಾಸ್ ತೊಗೊಂಡ್ವಿ. ದ ರೀಸನ್ ಇಷ್ಟೇ, ಇದೊಂದು 7 ವರ್ಷದಿಂದ ಏನು ಹೇಳ್ತೀನಿ, ನನ್ನ ಕೋಮಾ ಆದಮೇಲೆ ಒಂದು 7 ಇಯರ್ಸ್ ಜರ್ನಿ ಇದು. ಈ 7 ಇಯರ್ಸ್ ಜರ್ನಿ ಇತ್ತು ಅಂದರೆ, ಈಗ ತಿರುಪತಿ ಬೆಟ್ಟ ಹತ್ತಿದ ಮೇಲೆ ಹೋಗಿ ಆ ದೇವ್ರಿಗೆ ನೋಡಿದ್ರೆ ಹೇಗಿರುತ್ತೆ, ಆ ರೀತಿ ಇವಾಗ 7 ವರ್ಷ ಆದಮೇಲೆ ಮತ್ತೆ ನಿಮ್ಮನ್ನೆಲ್ಲ ನೋಡೋ ಈ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ನಾನು ಚೇತನ್. ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರಿಗೆ, ಮೋಸ್ಟ್ ಆಫ್ ದೆಮ್ ನಮಗೆ ಗೊತ್ತಿರೋ ಸ್ನೇಹಿತರುಗಳೇ ಇದ್ದೀರಾ. ಸೊ ಎಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೇಮ್ ಟೈಮ್ ಕೃಷ್ಣ ಅವ್ರು ಬಂದಿದ್ದಾರೆ, ಕೃಷ್ಣ ಸರ್ ಕೂಡ ನಮಗೆ ಅವಾಗಿಂದ ನಮ್ಮ ಜರ್ನಿಲಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಳ್ ಸರಿಗೆ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ನನ್ನ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಗಳಿಗೂ ಈ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಈಗ ನಮ್ಮದು ಸಿನಿಮಾದಿಲ್ಲಿರೋ ಕೆಲವು ವಿಚಾರಗಳನ್ನು ನಾವಿಬ್ಬರು ಹಂಗೆ ಪ್ಯಾರಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಪಟಿ ರೀಸನ್ ಅಂದರೆ ಸಿನಿಮಾ ಹುಟ್ಟಲೋ ಮೇಯ್ನ್ ರೀಸನ್ ಏನು ಅಂದರೆ, ಸೊ ಫ್ಯೂ ಇಯರ್ಸ್ ಬ್ಯಾಕ್, ಒಂದು 4-5 ಇಯರ್ಸ್ ಬ್ಯಾಕ್ ಬಾಲಿವುಡಲ್ಲಿ ಒಬ್ಬರು ಫೇಮಸ್ ಸೆಲೆಬ್ರಿಟಿ ಒಂದು ಸೂಸೈಡ್ ಮಾಡಿ ಸತ್ತೋಗ್ತಾರೆ. ಅಂದರೆ ಆಗ ತುಂಬ ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳುತ್ತೆ ಇಂಟರ್ನೆಟ್ಟಲ್ಲಿ. ಪ್ರತಿಯೊಬ್ಬರು ಏನೇನೋ ಅದರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ. ಆದರೆ ತುಂಬ ಫೇಮಸ್ ಆಗಿದ್ದು ಆ ಸೆಲೆಬ್ರಿಟಿ ಸೂಸೈಡ್ ಮಾಡೋ ಮುಂಚೆ ಅವ್ರದ್ದೊಂದು ವೀಡಿಯೋ ರೆಕಾರ್ಡ್ ಆಗಿತ್ತು, ಅಥವಾ ಅವ್ರು ಹೇಗೆ ಸತ್ರು ಅನ್ನೋದೊಂದು ವೀಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನು ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬ ಹುಟ್ಟಿತ್ತು. ಆವಾಗ ಓಕೆ, ಈ ಥರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನನೂ ಈ ಥರ ನಡೆಯುತ್ತೆ, ಸೊ ಅದ್ರ ಬಗ್ಗೆ ತುಂಬ ತಿಳ್ಕೊಳೋಣ ಅಂತ ವೆನ್ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಮೋರ್ ಅಬೌಟ್ ಡಾರ್ಕ್ ನೆಟ್, ನಮಗೆ ತುಂಬ ಫ್ಯಾಸಿನೇಟಿಂಗ್ ಆಗಿರೋಂಥ ಹಲವಾರು ವಿಷಯಗಳು ಗೊತ್ತಾಯಿತು. ಸೊ ಒನ್ಸ್ ವಿ ಸ್ಟಾರ್ಟೆಡ್ ಏನಿದೆ ಇನ್ನೂ ತಿಳ್ಕೊಬೋದು, ಇನ್ನೂ ಏನೇನಿದೆ ತುಂಬ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ, ಸೊ ವಿ ವರ್ ಈವನ್ ಬ್ಲೋನ್ ಅವೇ ವಿತ್ ಫ್ಯೂ ಮೋರ್ ಸ್ಟೋರೀಸ್. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಆ್ಯಂಡ್ ಒನ್ ಆಫ್ ಹಿಸ್ ಫ್ರೆಂಡ್, 3 ಜನ ಈ ಡಾರ್ಕ್ ನೆಟ್ಟಲ್ಲಿ ಇನ್ವಾಲ್ವ್ ಆಗಿ ದೇ ವರ್ ರೀಡಿಂಗ್ ಲಾಡ್ ಆಫ್ ಆರ್ಟಿಕಲ್ಸ್. ಈ ವರ್ಲ್ಡ್ ಥರ ದೇರ್ ಈಸ್ ಅನದರ್ ಪ್ಯಾರಲಲ್ ಯೂನಿವರ್ಸ್. ಆ ಪ್ಯಾರಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅದನ್ನು ಮಾಡಿದ್ರೆ ಆ ಪ್ಯಾರಲಲ್ ಯೂನಿವರ್ಸಿಗೆ ಎಂಟರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟು, ವೀಡಿಯೋಸು, ಅದ್ರ ಬಗ್ಗೆ ಟೆಕ್ಸ್ಟು ಎಲ್ಲ ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿ, ಅದನ್ನು ಅವರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇ ಹ್ಯಾವ್ ಪಾಸ್ಡ್ ಅವೇ. ಆ ಸೂಸೈಡ್ ನೋಟಲ್ಲೂ ದೇ ಹ್ಯಾವ್ ಮೆನ್ಷನ್ಡ್ ಇಟ್, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಪ್ಯಾರಲಲ್ ವರ್ಲ್ಡಿಂದ ಜನ ಬಂದಿದ್ದಾರೆ, ಸೊ ಅಲ್ಲಿ ಹೋಗ್ತಿದ್ದೀವಿ ಅಂತ. ಅಂದರೆ ದ ರೀಸನ್ ಈಸ್, ಇದು ಅಷ್ಟು ವಾಸ್ಟ್ ಆಗಿದೆ. ಅಂದರೆ ದೇರ್ ಆರ್ ಪೀಪಲ್, ಇದನ್ನು ನಾವು ಮೂಢನಂಬಿಕೆ ಅನ್ಕೊಬೋದು, ಅಥವಾ ತುಂಬ ಓದಿರೋರು ಅದನ್ನು ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು. ಸೊ ಈ ರೀತಿ ತುಂಬ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟ್ಟಲ್ಲಿದೆ. ಸೊ ಇವೆಲ್ಲದನ್ನು ವೆನ್ ವಿ ವರ್ ರಿಯಲೈಸಿಂಗ್, ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗೂ ಅಂತ ಹೇಳಿ ವಿ ಸ್ಯಾಟ್ ಆ್ಯಂಡ್ ರೋಟ್ ಅಬೌಟ್ ದಿಸ್ ಮೂವಿ ಕಾಲ್ಡ್ ಕಪಟಿ. ಸೊ ಇದನ್ನು ತುಂಬ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲಾಗಿ ಮಾತಾಡಿ ಅಥವಾ ಇಷ್ಟೋ ಕ್ರೂವಲ್ಲಾಗಿ ತೋರಿಸೋದು ಅಲ್ಲದೆ, ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸೀಟೆಡ್ ಥ್ರಿಲ್ಲರ್ ಅಂತ ವಿ ಸ್ಯಾಟ್ ಆ್ಯಂಡ್ ರೋಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್, ಹೇಗೆ ಇದನ್ನು ಒಂದು ಥ್ರಿಲ್ಲರಾಗಿ ಮಾಡಿ ಹೇಗೆ ಒಂದು ಕತೆ ಹೇಳ್ಬೋದು, ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡ್ಬೋದು ಅನ್ನೋದನ್ನು ವಿ ಹ್ಯಾವ್ ಡನ್ ಇಟ್ ವಯ ಕಪಟಿ ಮೂವಿ. ಓಕೆ. ಆ್ಯಂಡ್ ಪ್ಲಸ್ ಐ ಥಿಂಕ್ ಈ ಸಂದರ್ಭದಲ್ಲಿ ಇನ್ನೊಂದು ಮುಕ್ತವಾಗಿ ಇನ್ನೂ ಕೆಲವೊಂದು ವಿಚಾರಗಳು ಹೇಳಬೇಕು ಅಂದರೆ, ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ಟು, ಟೆಕ್ನಾಲಜಿ ಈ ಥರ ಎಲ್ಲ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು, ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್, IT ರಿಲೇಟೆಡ್. 100% ಇಲ್ಲ. ನಮ್ಮ ಥಾಟ್ ಹೇಗಿತ್ತು ಅಂದರೆ, ಇದು ಯೂಸರ್ ಫ್ರೆಂಡ್ಲಿ, ಅಂದರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರಬೇಕು. ಪ್ರಾಬ್ಲಿ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್, ಕ್ಯಾಟಗರಿ ಓನ್ಲಿ A ಆಡಿಯನ್ಸು, B ಆಡಿಯನ್ಸು, C ಆಡಿಯನ್ಸ್ ಅಂತ ಅಲ್ಲ. ಇವಾಗ ಒಂದು ಜರ್ನಿ ಒಳಗೆ ಒಂದೊಂದು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅದು ಹೆಂಗೆ ಬ್ಲೆಂಡ್ ಆಗುತ್ತೆ, ಅದನ್ನು ನಾವು ಅಟ್ಲೀಸ್ಟ್ ಒಂದು ಎಮೋಷ್ನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೇ ನಾವು ತೊಗೊಂಡು ಹೋಗ್ತೀವಿ. ಪ್ರಾಬ್ಲಿ ನನಗೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಆಗಿ ಹೇಳಬೇಕು ಅಂದರೆ, ಇಟ್ ಈಸ್ ಮೋರ್ ಅಬೌಟ್, ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಿನಿಮಾ ಪ್ರಾಬ್ಲಿ ಡಾರ್ಕ್ ನೆಟ್ ಎಕ್ಸಾಂಪಲ್ ಆಗಿ ನಿಮಗೆ ಗೊತ್ತಿರೋ ಥರನೇ ಇವಾಗ ನಮ್ಮದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಡೀಟೇಲ್ಗಳು ಆಲ್ರೆಡಿ ದ ಪೀಪಲ್ ಕಾರ್ಡ್ ಹ್ಯಾಕರ್ಸ್ ದೇ ಮೇ ಈಸಿಲಿ ಹ್ಯಾಕ್ ಇಟ್. ಸೊ ವೈ ಸ್ಪೆಸಿಫಿಕಲಿ ಈ ಮಸ್ಟ್ ವಾಚ್ ಅಂದರೆ, ಬಿಟ್ವೀನ್ ಅಸ್, ನಮ್ಮ ಜೊತೆನೇ ಎಷ್ಟೊಂದು ವಿಚಾರಗಳು, ನಮ್ಮ ಜೊತೆಗೆ ಎಷ್ಟೊಂದು ಟೆಕ್ನಿಕಲ್ ರಿಲೇಟೆಡ್ ಆರ್ ಮ್ಯಾಂಡೇಟರಿ ರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್.
ಅದೇನಾಗುತ್ತೆ, ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂಬಡಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅಕೌಂಟಲ್ಲಿ ಒಂದಿಷ್ಟು ಜನ ದುಡ್ಡು ಎತ್ತಿರ್ಬೋದು. ಐ ಥಿಂಕ್ ಸ್ಪೆಸಿಫಿಕಲಿ ಐ ಥಿಂಕ್ ರೀಸೆಂಟಾಗಿ ಸ್ವಲ್ಪ ಜನಕ್ಕೆ, ಐ ಥಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು, ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಹ್ಯಾಕ್ ಮಾಡೋದು, ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕೋದು, ಓಕೆ ನಾನು ಸೋ ಆ್ಯಂಡ್ ಸೋ ನೇಮ್, ನನಗೊಂದು ಅಂದರೆ ನಾವೇನು ಅನ್ಕೊತೀವಿ, ಓ ಅದೇ ಪರ್ಸನ್ ಅನ್ಕೊತೀವಿ, ಬಟ್ ರಿಯಾಲಿಟಿ ಇಟ್ ಈಸ್ ನಾಟ್. ಸೊ ಈ ಥರ ಕೇಸ್ಗಳು ತುಂಬ ನಡೀತದೆ. ಸೊ ದ್ಯಾಟ್ ವುಡ್ ಬಿ ದಿ ರೀಸನ್. ಈ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆನೇ ಇರುವಂಥ ಎಷ್ಟೋ ವಿಚಾರಗಳನ್ನು ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್ ಅಬೌಟ್ ಇಟ್. ಆ್ಯಂಡ್ ಅಗೇನ್ ಸೇಯಿಂಗ್ ಇಟ್ ಈಸ್ ನಾಟ್ ಅಬೌಟ್ ಟೆಕ್ನಿಕಲಿ, ಅಟ್ಲೀಸ್ಟ್ ಏನೇ ಆಡಿಯನ್ಸ್ ಫ್ರೆಂಡ್ಲಿ, ಅಂದರೆ ಎಲ್ಲರಿಗೂ ಫ್ರೆಂಡ್ಲಿಯಾಗಿ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.